ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬಿಡಿಎ ಬಿಬಿಎಂಪಿಗೆ ಯೋಜನೆಗಾಗಿ ಭೂಸ್ವಾಧೀನ ಮಾಡಿಕೊಳ್ಳುತ್ತೆ. ಅನಂತರ ಅದರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲ್ಲ ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಇದೆ. ವರ್ಷದಿಂದೀಚೆಗೆ ಸ್ವಾಧೀನಪಡಿಸಿಕೊಂಡಿದ್ದ 2 ಮಾರುಕಟ್ಟೆ ಭೂಮಿಯನ್ನ ಕೈಬಿಡಲಾಗಿದೆ. ಭೂಸ್ವಾಧೀನಕ್ಕೆ ಸಾರ್ವಜನಿಕರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರೂ ಬಿಡದೆ ಬಿಡಿಎ ಹಾಗೂ ಬಿಬಿಎಂಪಿ ಭೂಮಿ ವಶಪಡಿಸಿಕೊಳ್ಳುತ್ತವೆ. ಹೀಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಿಸುವ ಯೋಜನೆಯೊಂದಿಗೆ ಬಿಡಿಎ ಹಲವು ಮಾರುಕಟ್ಟೆ ಭೂಮಿಯನ್ನ ವಶಪಡಿಸಿಕೊಂಡಿತ್ತು. ಆದ್ರೀಗ ಕಾಂಪ್ಲೆಕ್ಸ್ ನಿರ್ಮಾಣದ ವೆಚ್ಚ ಭರಿಸಲಾಗಲ್ಲ ಅಂತ ನೆಪವೊಡ್ಡಿ ಶೇಷಾದ್ರಿಪುರಂ ಮಾರುಕಟ್ಟೆ, ಕೆಆರ್ ಪುರಂ ಮಾರುಕಟ್ಟೆ ಭೂಮಿಯನ್ನ ಕೈಬಿಟ್ಟಿದೆ. ಅಲ್ಲ, ಕಾಂಪ್ಲೆಕ್ಸ್ ಕಟ್ಟುವುದನ್ನಲ್ಲ, ನಾವು ಮಾರ್ಕೆಟ್ಗಳನ್ನು ಕೈಬಿಟ್ಟದ್ದು. ಅದರಲ್ಲಿಯೂ ಮುಖ್ಯವಾಗಿ ಕೆ ಆರ್ ಪುರಂ ಮಾರ್ಕೆಟ್. ಅಲ್ಲಿ ಏನಾಗಿದೆ ಅಂದರೆ ಅದು ಸ್ಥಳ ನಮ್ಮ ವಶಕ್ಕೆ ಇನ್ನೂ ಬಂದಿಲ್ಲ. ನಮಗೆ ಆ್ಯಕ್ಚುಲಿ ಲ್ಯಾಂಡ್ ಹ್ಯಾಂಡ್ ಓವರ್ ಆಗದ ಕಾರಣ ಮತ್ತು ಅದು ನಮ್ಮದಲ್ಲದಂಥ ಒಂದು ಪ್ರಾಪರ್ಟಿ ಆಗದ ಕಾರಣ ನಾವು ಅದನ್ನು ಕೈಬಿಟ್ಟಿದ್ದೇವೆ. ಅದೇ ಥರ ಶೇಷಾದ್ರಿಪುರಂ ಇದನ್ನು ಕೈಬಿಟ್ಟಿದ್ದೇವೆ. ಈ ತೀರ್ಮಾನದಿಂದ ಶೇಷಾದ್ರಿಪುರಂ ಮಾರುಕಟ್ಟೆ ಹಾಗೂ ಕೆಆರ್ ಪುರಂ ಮಾರುಕಟ್ಟೆ ವ್ಯಾಪಾರಿಗಳಿಗೆ ಸಂತಸವಾಗಿದೆ. ಆದರೆ ಮಲ್ಲೇಶ್ವರಂ ಮಾರುಕಟ್ಟೆ ವ್ಯಾಪಾರಿಗಳಿಗೆ ಈ ಭಾಗ್ಯ ಸಿಕ್ಕಿಲ್ಲ. ಹಾಗಾಗಿ ತಮ್ಮ ಜಾಗವನ್ನು ಕೈ ಬಿಡುವಂತೆ ಒತ್ತಾಯಿಸಿದ್ದಾರೆ. ನಾಳೆ ಹಣ್ಣು ತರಕಾರಿಗಳನ್ನು ಉಚಿತವಾಗಿ ಹಂಚೋ ಮೂಲಕ ಬಿಡಿಎ ಕಚೇರಿ ಮುಂದೆ ಪ್ರತಿಭಟಿಸಲು ನಿರ್ಧರಿಸಿದ್ದಾರೆ. ಮಲ್ಲೇಶ್ವರಂ ಬಿಟ್ಟರೆ ನಮ್ಮ ವ್ಯಾಪಾರಿಗಳೆಲ್ಲ ಒಳ್ಳೆಯದಾಗುತ್ತೆ. ಆಮೇಲೆ ಇವಾಗ ಕೇಸ್ ಇದೆಯಲ್ಲ, 2 ದಿನಕ್ಕೆ ಕೇಸ್ ಬರ್ತಾ ಇದೆ. ಇವಾಗ ನಾಳೆ ಕೇಸ್ ಇದೆ. ಏನು ತೀರ್ಮಾನ ಆಗುತ್ತೆ ನೋಡಬೇಕು. 48 ಅಂಗಡಿ ಕೊಡ್ತೀನಿ ಅಂತ BBMP ಅವರು ಹೇಳ್ತಾ ಇದ್ದಾರೆ. ನಮ್ಮದು 247 ಶಾಪ್ ಇದೆ. ನಾವು ಎಲ್ಲ ಒಟ್ಟಿಗೆ ಕೊಡು ಅಂತ ಕೇಳ್ತಾ ಇರೋದು. ಒಟ್ನಲ್ಲಿ ಬಿಡಿಎ ಇಂಥ ಧೋರಣೆಯಿಂದ ಕೆಲ ವ್ಯಾಪಾರಿಗಳಿಗೆ ನೆಮ್ಮದಿ ಸಿಕ್ಕರೆ, ಇನ್ನು ಕೆಲ ಮಾರುಕಟ್ಟೆ ವ್ಯಾಪಾರಿಗಳಿಗೆ ಆತಂಕ ಎದುರಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕೆಂಪೇಗೌಡ ಕಂಡ ಕನಸಿನ ಬೆಂಗಳೂರು ತನ್ನ ಸರಹದ್ದನ್ನ ದಾಟಿ ಅದೆಷ್ಟೋ ಮುಂದುವರೆದಿದೆ. ಆದರೂ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದು ಉದ್ಯಮಿಗಳ ಕನಸು. ಈ ನಿಟ್ಟಿನಲ್ಲೇ ಕೆಐಜಿ ವರದಿಯನ್ನ ತಯಾರಿಸಿದ್ದಾರೆ. ಆದರೆ ಬೆಂಗಳೂರಿಗೆ ಇನ್ನೂ ಬೆಳೆಯೋ ಸಾಮರ್ಥ್ಯ ಇದೆಯಾ? ಹಾಗೆ ಬೆಳೆದ್ರೆ ಏನಾಗ್ಬೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋ ಅಭಿವೃದ್ಧಿ ಪಟ್ಟಣ ಸರಣಿಯ ಇಂದಿನ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ಬೆಳವಣಿಗೆ ನಿಂತಿಲ್ಲ. ಇದೀಗ ಕೆಐಜಿ ವರದಿ ಶಿಫಾರಸಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಯಾಕಂದ್ರೆ ಈ ವರದಿ ಜಾರಿಯಾದ್ರೆ ಮೂಲಭೂತ ಸಮಸ್ಯೆಗಳ ಪಟ್ಟಿ ಮತ್ತಷ್ಟು ಬೆಳೆಯೋ ಸಾಧ್ಯತೆ ಇದೆ. ಕೆಐಜಿ ವರದಿ ಜಾರಿಯಾದ್ರೆ ಜನಸಾಂದ್ರತೆ ಹೆಚ್ಚುತ್ತೆ. ಅದಕ್ಕೆ ತಕ್ಕಂತೆ ಇನ್ನೂ 14,500 ಎಕರೆ ಹೆಚ್ಚುವರಿ ಭೂಮಿ ಬೇಕು. 1,200 ಮೆಗಾವ್ಯಾಟ್ ಹೆಚ್ಚುವರಿ ವಿದ್ಯುತ್ ಬೇಕು. 375 ಮಿಲಿಯನ್ ಲೀಟರ್ ಹೆಚ್ಚುವರಿ ಕುಡಿಯುವ ನೀರು ಬೇಕಾಗುತ್ತೆ. ಇನ್ನು ನಿತ್ಯ 1,800 ಮಿಲಿಯನ್ ಟನ್ ಘನತ್ಯಾಜ್ಯ, 300 ಮಿಲಿಯನ್ ಕೊಳಚೆ ನೀರು ಉತ್ಪತ್ತಿಯಾಗುತ್ತೆ. ಇದೇ ಒಂದು ದೊಡ್ಡ ಸಮಸ್ಯೆ ಬೆಂಗಳೂರಿಗೆ. ನೀರಿಲ್ಲದೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಯಾವುದೇ ಡೆವಲಪ್ಮೆಂಟ್ ವರ್ಕ್ ಬೇಕಾದರೆ ನೀರು ಬೇಕು. ನೀರಿಗೆ ಪರ್ಯಾಯ ಯೋಜನೆ ಹುಡುಕಿಕೊಂಡು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಆ ನೀರು ಬೆಂಗಳೂರಿಗೆ ತಲುಪಿದೆ ಅಂದಮೇಲೆ ನಾವು ಬೇರೆ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು. ಉದ್ಯೋಗ ಅರಸಿ ನಗರಕ್ಕೆ ಬರೋ ವಲಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ಇದರಿಂದ ಜನಸಾಂದ್ರತೆ ಹೆಚ್ಚಾಗಿ ಸುಂದರ ನಗರ ವಿನಾಶವಾಗುತ್ತೆ ಅನ್ನೋದು ಪರಿಸರ ತಜ್ಞರ ಕಳವಳ. ಸ್ನಾನಕ್ಕೆ, ಬಟ್ಟೆ ತೊಳೆದಕ್ಕೆಲ್ಲ ಕೆರೆಗಳಿಗೆ ಹೋಗ್ತಾರೆ. ಶೌಚಾಲಯಕ್ಕೆ ಎಲ್ಲೆಲ್ಲಿ ಓಪನ್ ಸ್ಪೇಸ್ ಇದೆ, ಪಾರ್ಕ್ಗಳಿದೆ, ಅದನ್ನು ಶೌಚಾಲಯ ಮಾಡಿದ್ದಾರೆ. ಈಗ ನೀವು ಊರು ಹೊರಗೆ ನೋಡಿದರೆ ಈ ಥರ ಬೆಂಗಳೂರು ಬೆಳವಣಿಗೆ ಆಗಿದೆ. ಹೊರಗಿಂದ ಬಂದಂಥ ಜನ ಏನು ಸೆಕ್ಯೂರಿಟಿ ಗಾರ್ಡು ಕೆಲಸಕ್ಕೆ ಬೇರೆ ಬೇರೆ ಅನೇಕ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಅವ್ರಿಗೆ ಶೌಚಾಲಯಗಳಿಲ್ಲ, ಮನೆಗಳಿಲ್ಲ, ರೋಡ್ನಲ್ಲಿ ಮಲಗ್ತಾರೆ. ಹೊಸ ಯೋಜನೆಗಳು ಜನರ ಜೀವನ ಮಟ್ಟ ಹೆಚ್ಚಿಸುವಂತಿರಬೇಕು. ಇಲ್ಲದೇ ಇದ್ರೆ ಜೀವನ ಮಟ್ಟ ಕುಸಿಯೋದರ ಜೊತೆಗೆ ಹದಗೆಟ್ಟ ನಗರಾಡಳಿತಕ್ಕೆ ದಾರಿಯಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ನಗರದಲ್ಲಿ ಮಳೆಗಾಲ ಬಂತು ಅಂದ್ರೆ ಮರಗಳದ್ದೇ ದೊಡ್ಡ ಸಮಸ್ಯೆ. ಯಾವಾಗ ಎಲ್ಲಿ ಮರಗಳು ಬಿದ್ದು ದೊಡ್ಡ ಅನಾಹುತ ಸಂಭವಿಸುತ್ತೋ ಹೇಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇಲ್ಲೊಂದು ಮರ ಈಗೋ ಆಗೋ ಬೀಳೋ ಹಾಗಿದೆ. ಒಣಗಿದ ಹಳಿ ಮರ, ಆಗ್ಲೋ ಈಗ್ಲೋ ಬೀಳುವಂತಿರೋ ಮುದಿ ಮರ. ಅಂದಹಾಗೆ ಈ ಮರವಿರೋದು ಕುಮಾರ ಪಾರ್ಕ್ ರಸ್ತೆಯಲ್ಲಿ. ಸದಾ ಇಲ್ಲಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಪಾದಚಾರಿಗಳು ಇಲ್ಲೇ ನಡೆದು ಹೋಗ್ತಾರೆ. ಅಷ್ಟೇ ಅಲ್ಲ,
ಪಕ್ಕದಲ್ಲೇ ಸ್ಮಾರ್ಟ್ ಟಾಡ್ಲರ್ ಅನ್ನೋ ಕಿಡ್ ಸೆಂಟರ್ ಕೂಡ ಇದೆ. ಈ ಒಣಗಿದ ಮರ ಮಳೆ ಗಾಳಿಗೆ ಯಾವಾಗ ಬೀಳುತ್ತೋ ಆ ದೇವರಿಗೇ ಗೊತ್ತು. ಈ ಬಗ್ಗೆ ಬಿಬಿಎಂಪಿಗೆ ದೂರು ನೀಡಿದ್ರೂ ಕ್ಯಾರೆ ಅಂದಿಲ್ವಂತೆ. ಮೇಡಮ್, ನಾವು ಇದು ಸುಮಾರು 1 ವರ್ಷದಿಂದ ಈ ಥರ ಇದೆ ಈ ಮರ. ನಾವು ಇದು ಫೆಬ್ರವರಿ ತಿಂಗಳಲ್ಲಿ ನಾವು ಪಾಲಿಕೆಗೆ ಒಂದು ದೂರು ಕೊಟ್ಟಿದ್ವಿ. ಲೆಟ್ರಿಂದ ಅವರಿಂದ ಒಂದು ಸ್ಯಾಂಕ್ಷನ್ ಲೆಟರ್ ಕೊಟ್ಟಿದ್ದಾರೆ. ನಾವು ಅವ್ರೇನು ಮಾಡಿದ್ವಿ, ಫೆಬ್ರವರಿ 4ನೇ ತಾರೀಕು 2ನೇ ತಿಂಗಳಲ್ಲಿ ನಮಗೆ ಲೆಟರ್ ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಮಾಡಿ ನಾವು ಆದಷ್ಟು ಬೇಗನೆ ನಿಮ್ಗೆ ಕಟ್ ಮಾಡಿಸ್ಕೊಡ್ತೀವಿ ಅಂತ. ಬಟ್ ಇದುವರೆಗೂ 4 ತಿಂಗಳಾಯಿತು. 4 ತಿಂಗಳಿಂದ ಇವರು ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ. ಅದೇ ಟೈಮಲ್ಲಿ ಇದು ಯಾವಾಗ ಬೇಕಾದ್ರೆ ಏನು ಈ ಮಳೆ ಮತ್ತು ಗಾಳಿಯಿಂದ ಯಾವಾಗ ಏನೇ ಅನಾಹುತಗಳಾದರೂ ಆಗ್ಬೋದು. ಹಾಗಾಗಿ ದಯವಿಟ್ಟು ಇದನ್ನು ನಮಗೆ ತೆರವುಗೊಳಿಸುವಾಗಿ ನಾವು ಕೇಳ್ತಾ ಇದ್ದೀವಿ. ಪುಟ್ಟ ಮಕ್ಕಳನ್ನ ಇಲ್ಲಿ ಓಡಾಡಿಸೋಕೆ ಭಯ ಆಗುತ್ತೆ ಅಂತಾರೆ ಪಕ್ಕದಲ್ಲೇ ಇರೋ ಕಿಡ್ ಸೆಂಟರ್ನವರು. ಈಗ ಪೇರೆಂಟ್ಸು ತುಂಬ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಎಲ್ಲ ಈ ಮರದಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಅಕಸ್ಮಾತ್ ಜೋರಾಗಿ ಗಾಳಿ ಗಿಳಿ ಬಂದರೆ ಮಕ್ಕಳು ಓಡಾಡ್ತಾ ಇರ್ತಾರೆ. ಸೊ ಆದಷ್ಟು ಬೇಗ ಈ ಮರವನ್ನು ತೆಗೀಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇವೆ. ಮರ ಬಿದ್ದು ಅನಾಹುತ ಸಂಭವಿಸಿದ ಮೇಲೆ ಪರದಾಡುವ ಬದಲು ಮೊದಲೇ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ಒಳ್ಳೆಯದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಬನ್ನಿ ನೋಡೋಣ.